ಖಾಸಗಿ ಶಾಲೆ ಕಲಿಲಕತ್ತವರು ಅಥವಾ ಸರ್ಕಾರಿ ಕನ್ನಡ ಗಂಡು ಅಥವಾ ಹೆಣ್ಣು ಮಕ್ಕಳ ಶಾಲೆ ಕಲಿಲಕತ್ತಾರ. ಯಾರು ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕಾರಲ್ಲ ಅವ್ರಿಗಷ್ಟೇ ಖಾಸಗಿ ಮತ್ತು ಸರ್ಕಾರದ ಬಗ್ಗೆ ಮಾತಾಡೋ ನೈತಿಕತೆ ಇದೆ. ಹಾಗಾದ್ರೆ ಎಲ್ಲ ಖಾಸಗಿ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಮಾಡಿದ್ದೆಲ್ಲ ಭ್ರಷ್ಟಾಚಾರ ಮಾಡ್ತಾವ. ಅಲ್ಲೇನು SC ST ಮೀಸಲಾತಿ ಇಲ್ಲ. ಸರ್ಕಾರ ನಿಗದಿಪಡಿಸಿದಷ್ಟೇ ಡೊನೇಷನ್ ತಗೋತಾರ. ಆ ಸಂಸ್ಥೆ ಬೆಳೆಸಿರ್ತಾರ, ಒಳ್ಳೆ ಸ್ಟಾಫೇ ಇಟ್ಟಿರ್ತಾರ. ಈಗ ಸರ್ಕಾರ ಬಳಿ ನಮ್ಮ ದುಡ್ಡಿಲ್ಲ, ನಾವು ಪ್ರೈವೇಟ್ ಮತ್ತು ಪಬ್ಲಿಕ್ ಒಂದು ಇದರದಿಂದ ನಾವು PPP ಮಾಡೆಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಇದೇ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಇದ್ದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವಾಗ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು? ಏನ ನಾಚಿಕೆ ಆಗ್ಬೇಕು ಪ್ರಯತ್ನ. ನಾವು ಸಹಕಾರ ಕೊಡ್ಲಿಕ್ಕೆ ಏನಿದೆ? ಶಿವಾನಂದ ಪಾಟೀಲ್ ಯಾರಿಗೂ ಸಹಕಾರ ಕೊಟ್ಟ? ಬಿಜಾಪುರ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಬರೇ ಲೂಟಿ ಮಾಡೋದು ಬಿಟ್ರೆ, ಬಿಜಾಪುರಾಗ ಆಸ್ತಿ ಮಾಡೋದು ಬಿಟ್ರೆ ಅವ ಏನು ಶ್ರೀಮಂತಾಗ ಸಾರ್ವಜನಿಕವಾಗಿ ಶಿವಾನಂದ ಪಾಟೀಲ್ ಕೊಡುಗೆ ಏನೈತಿ ನೀವು ಕೇಳ್ಬೇಕು. ನಿಮ್ದು ಏನು ಕಾಂಟ್ರಿಬ್ಯೂಷನ್? ಬರೀ DCC ಬ್ಯಾಂಕ್ ಅಲ್ಲೆಲ್ಲ ಸಬ್ಸಿಡಿ ಬರ್ತೈತಿ, ಕನ್ಸೆಷನ್ ಬರ್ತೈತಿ, ಬೆಣ್ಣೆ ಹೊಡ್ಕೊತದ. ನನಗೆ ಮಾತಾಡೋ ನೈತಿಕತೆ ಇಲ್ಲ. ತನ್ನ ಮಗನ ಕಡೆನ ನನಗೆ ಯತ್ನಾಳರ ಕೊಡುಗೆ ಅಂತ ಕೇಳಿಸ್ತಾರೆ. ನಾಳೆ ನನ್ನ ಮಗನೂ ಬಿಟ್ಟಿದ್ದೆ ಅಂದ್ರೆ ನನ್ನ ಮಗನೂ ಅಷ್ಟೇ ಚೂರದಾನ. ನಾ ಅಂತ ಹಲ್ಕ ರಾಜಕಾರಣ ಮಾಡೋಲ್ಲ. ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿದಾಗ ಯಾಕೆ ಮಾಡಲಿಲ್ಲ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಹೆಲ್ತ್ ಮಿನಿಸ್ಟ್ರು ಈಗ ಯಾಕೆ ಅದನ್ನ ರಾಗ್ ತೆಗೆದಾರೆ? ಬಿಜಾಪುರ, ಇವತ್ತು ವಿಜಯಪುರ ನಗರ ಭಾರತದಲ್ಲಿ 3ನೇ ಒಳ್ಳೆಯ ಗಾಳಿರೋ ನಗರ. ಇಡೀ ಕರ್ನಾಟಕದ ಯಾವುದೇ ಭಾಗದಿಂದ ಬಿಜಾಪುರಕ್ಕೆ ಬಂದ್ರೆ 10 ವರ್ಷದ ಹಿಂದಿನ ಬಿಜಾಪುರ ಬದಲಾವಣೆ ಆಗಿದೆ. ಇಲ್ಲಿ ಸಾಕಷ್ಟು ಬೆಲೆಗಳು, ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ. ಇಲ್ಲಿ ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ, ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ಸಾವಿರಾರು ಇಲ್ಲಿ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ತದೆ. ನೀವು ಮಾಡು, ನಿಮ್ ದಮ್ ಇದೆಯಾ ಶಿವಾನಂದ ಪಾಟೀಲ್? ನೀನು ಬೆನ್ ಹತ್ತದಂತ ಜಿಲ್ಲೆಗಳ ಕಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ. ವಿರೋಧ ಕಾರಣ ಅಂದ್ರೆ ಬಿಜಾಪುರ ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಮೆಡಿಕಲ್ ಕಾಲೇಜ್ ಆಯ್ತಂದ್ರೆ ಇಲ್ಲಿ ಸಾವಿರಾರು ನಮ್ಮ ನಿರುದ್ಯೋಗ ಯುವಕರಿಗೆ ಕೆಲಸ ಆಗ್ತದೆ, ಡಾಕ್ಟರ್ಸಿಗೆ ಒಂದು ಉದ್ಯೋಗ ಆಗ್ತದೆ. ಅದರಿಂದ ವಿಜಯಪುರದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ. ಇದು ಮತ್ತೆ ಯತ್ನಾಳಕ್ಕೆ ಕ್ರೆಡಿಟ್ ಹೋಗ್ತದೆ. ಇವತ್ತ ನಾನೇ ತಗೋತೀನಿ ಅಂತಿಲ್ಲ, BEd ಅವರು ತಗೋಬಹುದು, KLE ಅವರು ತಗೋಬಹುದು. ಯಾರು ಟೆಂಡರ್ ಆಗ್ತಾರೋ ಅವ್ರಿಗೆ ಆಗ್ತದೆ. ನನಗೆ ಈ PPP ಮಾಡೆಲ್ ನಾ ತಗೋಬೇಕು ಅನ್ನೋ ಹುಚ್ಚೇನಿಲ್ಲ. ನಾ ಪ್ರೈವೇಟ್ ಮತ್ತೊಂದು ಮೆಡಿಕಲ್ ಕಾಲೇಜ್ ನಾ ಮಾಡ್ತೀನಿ. ಏನೋ ಯಾವ್ದು PPP ಮಾಡೆಲ್ ಬೇಡ, ಏನು ಬೇಡ. ನಮ್ಮ ತಾಕತ್ ಐತಿ, ನಾವು ಮಾಡ್ತೀವಿ. ಆದ್ರೆ ಇವತ್ತು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ನೀವು ನಿಮ್ಮ ಮಕ್ಕಳನ್ನ BM ಪಾಟೀಲ್ ಪಬ್ಲಿಕ್ ಸ್ಕೂಲ್ನಾಗ ಇಟ್ಟದಾರ, ಸಂಗನ ಬಸವ ಶಿಶುನಿಕೇತನದಾಗ ತಂದಾಗ ಇಟ್ಟದಾರ, ಡೆಪೋಟ್ ಹಿಲ್ಸ್ದಾಗ ಇಟ್ಟದಾರ. ಕನ್ನಡ ಶಾಲೆಯಾಗ ನಿಮ್ಮ ಮಕ್ಕಳು ನೀವು ಅದನ್ನಿದ್ರೆ ನೀವು ಪ್ರತಿಕ್ರಿಯೆ ಕೊಡಿ. ನಿಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಕಲಿತಾರೆ, CBSE ಕಲಿತಾರ. ನೀವು ಕತ್ತಿ ಹೇಳಕತ್ತೀರಿ ಸರ್ಕಾರ ಬಗ್ಗೆ. ನಿಮ್ಗೆ ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು, ಸರ್ಕಾರ ನೌಕರಿ ಬೇಕು. ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ ಮಕ್ಕಳು ಕಲಿಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು ಹುಷಾರಾಗಬೇಕು. ನೋಡ್ರಿ, ಸರ್ಕಾರ PPP ಮಾಡೆಲ್ ಅಂದ್ರ ಒಂದು ಗೈಡ್ಲೈನ್ಸ್ ಇರ್ತದೆ. ಏನ್ ಅನುಕೂಲ ಆಗ್ತದೆ ಹೇಳಿ? ಏನ್ ಅನುಕೂಲ? ಯಾರಾದ್ರೂ ತಗೋರಿ. ಸರ್ಕಾರಿ ಸ್ಕೂಲ್ನಾಗ ಮೆಡಿಕಲ್ ಕಾಲೇಜ್ನ ಪುಕ್ಕಟ್ ಹಂಗೇನು ಹಿಡಿದಿಲ್ಲ. ಅಲ್ಲೂ ಫೀ ಕೊಟ್ಟೇಬೇಕು. ಮೆರಿಟ್ ಇದ್ದವ್ರಿಗೆ ಎಲ್ಲಾದ್ರೂ ಮೆರಿಟ್ನಾಗ ಸಿಕ್ಕೇ ಸಿಗ್ತದೆ. ಯಾರು ಸರಿಯಾಗಿ ಪರ್ಸೆಂಟೇಜ್ ಮಾಡೋದಿಲ್ಲ ಅವರು ಡೊನೇಷನ್ ಕೊಟ್ಟು ಹೋಗ್ತಾರೆ. ಬಡವರಿಗೇನು ಬರುತ್ತಿಲ್ಲ. SC ST ಮೀಸಲಾತಿ ಏನು ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ಸರ್ಕಾರಿ ನಿಗದಿಪಡಿಸಿದ ಹಣ ಅಷ್ಟೇ ತಗೋಬೇಕು. ಉಳಿಕೆ ತಗೊಂಡ್ರೆ ಆ ಮಾನ್ಯತೆ ರದ್ದಾಗ್ತದೆ.
ಇಟ್ಟು ಕಾಮನ್ ಸೆನ್ಸ್ ಇಲ್ಲದ ಕೆಲವು ಮಂದಿ ಮಾತಾಡಕತ್ತಾರ. ಬ್ಯಾಡ ಅಂದ್ರೆ ಬಿಡ್ಲಿ, ನನಗೇನಾಗುದಿಲ್ಲ. ನನಗೇನು ಅದರಿಂದ ಏನು ದೊಡ್ಡ ಆಘಾತ ಏನಾಗುದಿಲ್ಲ. ಇದೇನೋ ಒಬ್ರು ತಿಂಡಿ ಬಳಸ್ಲಾಕತ್ತಾರ ಬಿಜಾಪುರ್ನಾಗ. ಅದು ಶಿವಾನಂದ ಪಾಟೀಲ್ಗೆ ಏನಾಗೈತಿ, ಹತಾಶೆ ಆಗಿಬಿಟ್ಟ. ಜಿಲ್ಲೆಯ ಕಂಟ್ರೋಲ್ ಕಳ್ಕೊಂಡ, ಏನೂ ನಡೆಯಲಾಗೆ. ಅದಕ್ಕೆ ಇಂಥವೆಲ್ಲ ರಾಗ ಪ್ರಲಾಪಗಳ ಮಾಡ್ಲಕ್ಕ. ಸರ್ ಮೊನ್ನೆ ಒಂದು ನೀವು ಟ್ವೀಟ್ ಮಾಡಿದ್ರಿ ಸರ್, 21 ದಿನಗಳ ಕಲಿಕಾ ದಿನಗಳ ಅಂತೇಳಿ ಆಚರಣೆ ಮಾಡ್ತಿಲ್ಲ ಸರ್. ಅದು ಈದ್ ಮಿಲಾದ್ ಬಗ್ಗೆ ಸ್ಟಡಿ ಮಾಡ್ಬೇಕು. ಹೌದು, ಯಾಕೆ ಈದ್ ಮಿಲಾದ್ ಬಗ್ಗೆ ಯಾಕೆ ಸ್ಟಡಿ ಮಾಡ್ಬೇಕ್ರಿ? ಏನ್ ಸರ್ ಆ ವಿಷಯ ಏನು? ಇಲ್ಲ, ಹಿಂದೂಗಳು ಯಾಕೆ ಅದನ್ನ ಓದ್ಬೇಕು? ಈದ್ ಮಿಲಾದ್ ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವೇನಾದ್ರು ಉಗಾದಿ ಬಗ್ಗೆ ಹೇಳಿರ? ದೀಪಾವಳಿ ಹಿಂದೂಗಳು ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರಿಸಿರ? ಈದ್ ಮಿಲಾದ್ ಒಂದೇ ಯಾಕೆ ಸೇರಿಸಿದ್ರಿ? ಇದು ಮುಸ್ಲಿಂ ತುಷ್ಟೀಕರಣ ಬಿಟ್ರೆ ಈದ್ ಮಿಲಾದ್ ಹಿಂದೂಗಳಿಗೆ ಏನ್ ಸಂಬಂಧ? ಹಿಂದೂಗಳ ಏನದಾವು ಹಬ್ಬಗಳು, ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡ್ರಿ. ಜಾತ್ಯತೀತ ಆದ್ರೆ ಎಲ್ಲಾನು ಮಾಡ್ಬೇಕು, ಎಲ್ಲ ಧರ್ಮದ್ದು ಮಾಡ್ಬೇಕು. ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ. ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.